ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ತೆ ವೀಕ್ಷಕರೇ, ನನ್ನ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಮಹಾಭಾರತದಲ್ಲಿ ಧರ್ಮವನ್ನು ಕಾಪಾಡಿದ ಶ್ರೀಕೃಷ್ಣ, ಪಾಂಡವರಿಗೆ ಮಾರ್ಗದರ್ಶನ ನೀಡಿದ ಶ್ರೀಕೃಷ್ಣ, ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ ಶ್ರೀಕೃಷ್ಣ, ಶ್ರೀಕೃಷ್ಣನ ಭೌತಿಕ ಜೀವನದ ಅಂತ್ಯ ಹೇಗೆ ಆಯಿತು, ಅವರ ದೇಹವನ್ನು ಬಿಟ್ಟು ವೈಕುಂಠಕ್ಕೆ ಮರಳಿದ ಘಟನೆ ಹೇಗಿತ್ತು, ಇಂದಿನ ಈ ವಿಡಿಯೋದಲ್ಲಿ ಈ ಕುತೂಹಲಕಾರಿ ಪೌರಾಣಿಕ ಘಟನೆಯನ್ನು ತಿಳಿದುಕೊಳ್ಳೋಣ. ಕುರುಕ್ಷೇತ್ರದ ಮಹಾಯುದ್ಧ ಮುಗಿಯಿತು. ಅಧರ್ಮದ ವಿರುದ್ಧ ಧರ್ಮಕ್ಕೆ ಜಯ ದೊರೆಯಿತು. ಆದರೆ ಯುದ್ಧದಲ್ಲಿ ಎರಡೂ ಕಡೆ ಅಪಾರ ಪ್ರಾಣದ ಜೀವಹಾನಿಯಾಗಿತ್ತು. ಗಾಂಧಾರಿ ತನ್ನ ಪುತ್ರರ ಸಾವಿನಿಂದ ದುಃಖಿತಳಾಗಿದ್ದಳು. ಶ್ರೀಕೃಷ್ಣನಿಗೆ ಗಾಂಧಾರಿ ಒಂದು ಶಾಪ ನೀಡಿದಳು. ಮುಂದೊಂದು ದಿನ ಯಾದವ ವಂಶವು ಪರಸ್ಪರ ಕಲಹದಿಂದ ನಾಶವಾಗುತ್ತದೆ ಎಂದು ಆಕೆ ಶಪಿಸಿದಳು. ಶ್ರೀಕೃಷ್ಣನು ಆ ಶಾಪವನ್ನು ಶಾಂತವಾಗಿ ಸ್ವೀಕರಿಸಿದನು. ವರ್ಷಗಳು ಕಳೆದವು. ದ್ವಾರಕೆಯಲ್ಲಿ ಯಾದವರು ಬಹಳ ಶಕ್ತಿಶಾಲಿಗಳಾಗಿದ್ದರು. ಕಾಲಕ್ರಮೇಣ ಅವರಲ್ಲಿ ಅಹಂಕಾರ ಮತ್ತು ಕಲಹ ಹೆಚ್ಚಾಯಿತು. ಒಂದು ಸಂದರ್ಭದಲ್ಲಿ ಋಷಿಗಳ ಶಾಪದ ಪರಿಣಾಮವಾಗಿ ಒಂದು ಕಬ್ಬಿಣದ ವಸ್ತು ಉಂಟಾಯಿತು. ಅದರಿಂದಲೇ ಯಾದವ ವಂಶದ ವಿನಾಶಕ್ಕೆ ಕಾರಣವಾಗುವ ಘಟನೆಗಳು ಆರಂಭವಾದವು. ಶ್ರೀಕೃಷ್ಣನಿಗೆ ಮುಂದೆ ನಡೆಯಲಿರುವ ಘಟನೆಗಳ ಅರಿವಿತ್ತು. ಆದರೂ ಅವರು ಕಾಲದ ನಿಯಮವನ್ನು ಬದಲಿಸಲಿಲ್ಲ. ಯಾದವರು ಪ್ರಭಾಸ ಕ್ಷೇತ್ರಕ್ಕೆ ತೆರಳಿದರು. ಅಲ್ಲಿ ಅವರ ನಡುವೆ ದೊಡ್ಡ ಕಲಹ ಉಂಟಾಯಿತು. ಒಬ್ಬರ ಮೇಲೆ ಒಬ್ಬರು ಕೋಪಗೊಂಡು ಯುದ್ಧ ಮಾಡಲು ಪ್ರಾರಂಭಿಸಿದರು. ಕೊನೆಗೆ ಯಾದವ ವಂಶದ ಅನೇಕ ಮಹಾವೀರರು ಪರಸ್ಪರ ಹೋರಾಡಿ ಸಾವನ್ನಪ್ಪಿದರು. ಶ್ರೀಕೃಷ್ಣನು ಈ ಎಲ್ಲವನ್ನೂ ನೋಡುತ್ತಿದ್ದನು. ಅವತಾರದ ಕಾರ್ಯ ಪೂರ್ಣವಾಗುವ ಸಮಯ ಬಂದಿದೆ ಎಂಬುದು ಅವನಿಗೆ ತಿಳಿದಿತ್ತು. ಶ್ರೀಕೃಷ್ಣನ ಕೊನೆಯ ಕ್ಷಣ. ನಂತರ ಶ್ರೀಕೃಷ್ಣನು ಒಬ್ಬನೇ ಕಾಡಿನ ಕಡೆಗೆ ತೆರಳಿದನು. ಒಂದು ಮರದ ಕೆಳಗೆ ಕುಳಿತು ಧ್ಯಾನದಲ್ಲಿ ಮಗ್ನನಾದನು. ಅವನ ಪಾದದ ಒಂದು ಭಾಗ ದೂರದಿಂದ ನೋಡಿದಾಗ ಜಿಂಕೆಯಂತೆ ಕಾಣಿಸಿತು. ಅದೇ ಸಮಯದಲ್ಲಿ ಜರ ಎಂಬ ಬೇಟೆಗಾರ ಅಲ್ಲಿ ಬಂದನು. ಅವನು ಶ್ರೀಕೃಷ್ಣನ ಪಾದವನ್ನು ಜಿಂಕೆ ಎಂದು ಭಾವಿಸಿ ಬಾಣವನ್ನು ಬಿಟ್ಟನು. ಬಾಣ ಶ್ರೀಕೃಷ್ಣನ ಪಾದಕ್ಕೆ ತಗುಲಿತು. ತಾನು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಅರಿತ ಜರ, ಬೇಟೆಗಾರ ಭಯದಿಂದ ಶ್ರೀಕೃಷ್ಣನ ಬಳಿಗೆ ಓಡಿ ಬಂದನು. ಅವನು ಕ್ಷಮೆ ಕೇಳುತ್ತಾ ಅಳತೊಡಗಿದನು. ಆಗ ಶ್ರೀಕೃಷ್ಣನು ಅವನಿಗೆ ಸಮಾಧಾನ ಹೇಳಿದನು. ನೀನು ಉದ್ದೇಶಪೂರ್ವಕವಾಗಿ ಈ ಕೆಲಸ ಮಾಡಿಲ್ಲ, ದುಃಖ ಪಡಬೇಡ ಎಂದು ಅವನನ್ನು ಕ್ಷಮಿಸಿದನು. ಶ್ರೀಕೃಷ್ಣನಿಗೆ ತನ್ನ ಭೂಲೋಕದ ಕಾರ್ಯ ಪೂರ್ಣವಾಗಿದೆ ಎಂಬುದು ತಿಳಿದಿತ್ತು. ಅವನು ತನ್ನ ದಿವ್ಯ ಸ್ವರೂಪದಲ್ಲಿ ಸ್ಥಿತನಾಗಿ ಭೌತಿಕ ದೇಹವನ್ನು ತ್ಯಜಿಸಿ ತನ್ನ ದಿವ್ಯಧಾಮಕ್ಕೆ ಮರಳಿದನು. ಶ್ರೀಕೃಷ್ಣನ ಜೀವನ ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ಅವನು ರಾಜನಾಗಿದ್ದರೂ ಅಹಂಕಾರ ಹೊಂದಿರಲಿಲ್ಲ. ಅವನು ಯುದ್ಧದಲ್ಲಿ ಆಯುಧ ಹಿಡಿಯದೆ ಧರ್ಮದ ಪರವಾಗಿ ಮಾರ್ಗದರ್ಶನ ನೀಡಿದನು. ಅವನು ಭಕ್ತರಿಗೆ ಪ್ರೀತಿ, ಧರ್ಮ ಮತ್ತು ಸತ್ಯದ ಮಾರ್ಗವನ್ನು ತೋರಿದನು. ಈ ಕಥೆಯ ಸಂದೇಶ ವೀಕ್ಷಕರೇ, ಶ್ರೀಕೃಷ್ಣನ ಜೀವನ ನಮಗೆ ಹೇಳುವುದು ಒಂದೇ: ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಸತ್ಯವನ್ನು ಬಿಡಬಾರದು. ಅಹಂಕಾರದಿಂದ ದೂರವಿರಬೇಕು ಮತ್ತು ಎಲ್ಲ ಸಂದರ್ಭಗಳಲ್ಲೂ ಭಗವಂತನ ಮೇಲೆ ನಂಬಿಕೆ ಇಡಬೇಕು. ಈ ಶ್ರೀಕೃಷ್ಣನ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕುಟುಂಬದವರಿಗೂ ಈ ಭಕ್ತಿ ಕಥೆಯನ್ನು ಶೇರ್ ಮಾಡಿ. ಇಂತಹ ಪೌರಾಣಿಕ ಕಥೆಗಳು ಮತ್ತು ಭಕ್ತಿ ಮಾಹಿತಿಗಾಗಿ ನಮ್ಮ ಚಾನಲ್ ಜೊತೆ ಸದಾ ಇರಿ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ ನಮಃ.